ಸಿಕ್ಕ 50,000 ಹಣ ವಾರಸುದಾರರಿಗೆ ಕೊಟ್ಟು ಮಾನವೀಯತೆ. ಚಳ್ಳಕೆರೆ ಠಾಣೆಯ ಇನ್ಸ್ಪೆಕ್ಟರ್ಗೆ ಬ್ಯಾಗ್ ನೀಡಿದ ರಂಗನಾಥ್. ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರಲು ಹೋದಾಗ ಶಾಲೆ ಗೇಟ್ ಬಳಿ ಸಿಕ್ಕ 50,000 ಹಣವನ್ನ ಚಳ್ಳಕೆರೆ ಠಾಣೆಯ ಇನ್ಸ್ಪೆಕ್ಟರ್ಗಳಾದ ಈರೇಶ್ ಹಾಗೂ ದಾರಪ್ಪ ಬಾಳಪ್ಪ ದೊಡ್ಡಮನಿ ಅವರಿಗೆ ಒಪ್ಪಿಸಿ ಮಾನವೀಯತೆ ಮೆರೆದಿರುವ ಘಟನೆ ಚಳ್ಳಕೆರೆಯಲ್ಲಿ ನಡೆದಿದೆ. ಚಳ್ಳಕೆರೆ ನಗರದ ಎಸ್ಆರ್ಎಸ್ ಶಾಲೆ ಬಳಿ ನಗರಂಗೆರೆ ಗ್ರಾಮದ ಕಾಂಗ್ರೆಸ್ ಮುಖಂಡ ರಂಗನಾಥ್ ತಮ್ಮ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರಲು ಹೋದಾಗ ಶಾಲೆ ಗೇಟ್ ಬಳಿ ಬ್ಯಾಗ್ ಬಿದ್ದಿರುವುದು ಕಂಡುಬಂದಿದೆ. ಬ್ಯಾಗ್ ತೆರೆದು ನೋಡಿದಾಗ ಅದರಲ್ಲಿ 50,000 ಹಣ ಹಾಗೂ ಕೆಲ ದಾಖಲೆ ಇರುವುದು ಗೊತ್ತಾಗಿದೆ. ಕೂಡಲೇ ರಂಗನಾಥ್ ಬ್ಯಾಗ್ ಸಮೇತ ಚಳ್ಳಕೆರೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಪತ್ತೆಯಾದ ಬ್ಯಾಗ್ ನಗರದ ಗೋವರ್ಧನ ಎಂಬ ವ್ಯಕ್ತಿಗೆ ಸೇರಿದ್ದು, ಗೋವರ್ಧನ್ ತನ್ನ ಮಗಳನ್ನ ಶಾಲೆಯಿಂದ ಕರೆದುಕೊಂಡು ಬರಲು ಹೋದಾಗ ಆಕಸ್ಮಿಕವಾಗಿ ಹಣವಿರುವ ಬ್ಯಾಗ್ ಅನ್ನ ಬೀಳಿಸಿಕೊಂಡು ಹೋಗಿದ್ರು. ಈಗ ಪೊಲೀಸರು ಗೋವರ್ಧನ್ ಅವರಿಗೆ ತಮ್ಮ ಬ್ಯಾಗ್ ಅನ್ನ ಹಿಂತಿರುಗಿಸಿದ್ದು, ರಂಗನಾಥ್ ಅವರ ಮಾನವೀಯತೆ ಬಗ್ಗೆ ಪೊಲೀಸರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.